ನಮಸ್ಕಾರ ಎಲ್ಲರಿಗೂ ಕನ್ನಡ ಕುಕ್ ಬುಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಮಸಾಲ ಮೆಣಸಿನಕಾಯಿ ಬಜ್ಜಿ. ನಮ್ಮ ಉತ್ತರ ಕರ್ನಾಟಕದ ಈ ರೆಸಿಪಿ ಮಳೆಗಾಲದಲ್ಲಿ ಅಥವಾ ಸಂಜೆ ಹೊತ್ತು ಖಾರವಾದ ಹಸಿಮೆಣಸಿನಕಾಯಿಯ ಒಳಗೆ ಒಂದು ರುಚಿಕರವಾದ ಮಸಾಲೆಯನ್ನು ತುಂಬಿ ಗರಿಗರಿಯಾಗಿ ಕರೆದು ತಿಂದರೆ ಆಹಾ, ಏನ್ ಹೇಳ್ತೀರಾ ಇದರ ರುಚಿಯನ್ನ. ಬನ್ನಿ ಈ ರೆಸಿಪಿಯನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಮೆಣಸಿನಕಾಯಿಯ ಒಳಗಡೆ ತುಂಬಿಕೊಳ್ಳೋದಕ್ಕೆ ಒಂದು ರುಚಿಕರವಾದ ಮಸಾಲೆಯನ್ನು ತಯಾರಿಸಿಕೊಳ್ಳೋಣ. ಅದಕ್ಕೆ ಅರ್ಧ ಮೀಡಿಯಂ ಗಾತ್ರದ ಈರುಳ್ಳಿ, ಒಂದು ಹಿಡಿ ಕೊತ್ತಂಬರಿ ಸೊಪ್ಪು, 4 ಎಸಳು ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನ್ ಜೀರಿಗೆ, 2 ರಿಂದ 3 ಹಸಿಮೆಣಸಿನಕಾಯಿ, ಅರ್ಧ ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣು ಹಾಗೂ 1 ಟೇಬಲ್ ಸ್ಪೂನ್ ಉಪ್ಪು. ಇವೆಲ್ಲವನ್ನ ಒಂದು ಮಿಕ್ಸಿ ಜಾರಿಗೆ ಹಾಕಿ ನೋಡಿ ಈ ಹದಕ್ಕೆ ರುಬ್ಬಿಟ್ಕೊಳ್ಳೋಣ. ಈಗ ಮೆಣಸಿನಕಾಯಿಯ ಸರದಿ. ಮೆಣಸಿನಕಾಯಿಗಳನ್ನು ತೊಳೆದುಕೊಂಡು, ಮೆಣಸಿನಕಾಯಿ ಹೆಚ್ಚು ಖಾರ ಇರೋದ್ರಿಂದ ಒಂದೊಂದಾಗಿ ಮೆಣಸಿನಕಾಯಿಯನ್ನು ಹೀಗೆ ಮಧ್ಯಕ್ಕೆ ಸೀಳಿ ಪ್ರತಿಯೊಂದು ಮೆಣಸಿನಕಾಯಿಯಿಂದ ಬೀಜವನ್ನು ತೆಗೆದು ಮೆಣಸಿನಕಾಯಿ ಒಳಗಡೆ ರುಬ್ಬಿಕೊಂಡ ಮಸಾಲೆಯನ್ನು ತುಂಬಿಕೊಳ್ಬೇಕು. ನೀವೇನಾದರೂ ಖಾರವನ್ನು ಹೆಚ್ಚಾಗಿ ಸೇವಿಸೋದಾದರೆ ಈ ಮೆಣಸಿನಕಾಯಿಯಿಂದ ಬೀಜವನ್ನು ತೆಗೆದೆ ಹಾಗೆ ಮಸಾಲೆಯನ್ನು ತುಂಬಿಕೊಂಡು ಬಳಸ್ಕೊಳ್ಬಹುದು. ಹೀಗೆ ಪ್ರತಿಯೊಂದು ಮೆಣಸಿನಕಾಯಿಗೆ ಮಸಾಲೆಯನ್ನು ತುಂಬಿ ಸೈಡ್ನಲ್ಲಿ ಇಟ್ಕೊಳ್ಳೋಣ. ಈಗ ಬಜ್ಜಿಯನ್ನು ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 1 ಕಪ್ ಕಡಲೆ ಹಿಟ್ಟು, 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, 1/4 ಟೀ ಸ್ಪೂನ್ ಅಡುಗೆ ಸೋಡಾ, 1 ಟೀ ಸ್ಪೂನ್ ಉಪ್ಪು ಹಾಗೂ ಸ್ಟಫ್ ಮಾಡಿಟ್ಟುಕೊಂಡ ಮೆಣಸಿನಕಾಯಿ. ಬಜ್ಜಿಗೆ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ಮೆಣಸಿನಕಾಯಿಯನ್ನು ಹೊರತುಪಡಿಸಿ ಮಿಕ್ಕೆಲ್ಲ ಪದಾರ್ಥಗಳನ್ನು ಒಂದು ಬೌಲ್ಗೆ ಅರ್ಧ ಕಪ್ ನೀರಿನೊಂದಿಗೆ 1 ಗಂಟೆಯಿಂದ ನೋಡಿ ಈ ಹದಕ್ಕೆ ಕಲಸಿಟ್ಕೊಳ್ಳೋಣ. ಈಗ ಬಜ್ಜಿಯನ್ನ ಎಣ್ಣೆನಲ್ಲಿ ಕರೆದುಕೊಳ್ಳೋಣ. ಅದಕ್ಕೆ ಮೊದಲು ಒಲೆ ಹಚ್ಚಿ ಅದರ ಮೇಲೆ ಒಂದು ದಪ್ಪತಳದ ಬಾಣಲೆಯನ್ನಿಟ್ಟು ಅದಕ್ಕೆ 2 ಬೌಲ್ ಅಡುಗೆ ಎಣ್ಣೆಯನ್ನು ಸೇರಿಸಿಕೊಳ್ತಿದ್ದೇನೆ. ಅಡುಗೆ ಎಣ್ಣೆ ಬಿಸಿಯಾದ ನಂತರ ಒಂದೊಂದಾಗಿ ಸ್ಟಫ್ ಮಾಡಿಟ್ಟುಕೊಂಡ ಬಜ್ಜಿಯನ್ನ ಕಲಸಿಟ್ಟುಕೊಂಡ ಹಿಟ್ಟಿನಲ್ಲಿ ಅದ್ದಿ ಕಾದ ಎಣ್ಣೆಗೆ ಬಜ್ಜಿಯನ್ನ ಹಾಕೊಂಡು ಕರೆದುಕೊಂಡ್ರೆ ರುಚಿಯಾದ ಮಸಾಲ ಮೆಣಸಿನಕಾಯಿ ಬಜ್ಜಿ ತಿನ್ನಲು ರೆಡಿ. ಬಜ್ಜಿಗಳನ್ನ ಎಣ್ಣೆಗೆ ಹಾಕೋಬೇಕಾದ್ರೆ ಹಾಗೂ ಎಣ್ಣೆಯಿಂದ ಹೊರ ತೆಗಿಬೇಕಾದ್ರೆ ಗ್ಯಾಸ್ ಫ್ಲೇಮ್ ಹೈನಲ್ಲೇ ಇರಬೇಕು. ಹಾಗೂ ಮಧ್ಯದಲ್ಲಿ ಬಜ್ಜಿಯನ್ನು ಬೇಯಿಸ್ಕೊಳ್ಬೇಕಾದ್ರೆ ಗ್ಯಾಸ್ ಫ್ಲೇಮ್ ಮೀಡಿಯಂ ಅಥವಾ ಲೋನಲ್ಲಿ ಇರಬೇಕು. ಹೀಗೆ ಮಾಡೋದ್ರಿಂದ ಬಜ್ಜಿ ಹೊರಗಡೆಯಿಂದ ಕ್ರಿಸ್ಪಿ ಹಾಗೂ ಒಳಗಡೆಯಿಂದ ಪೂರ್ತಿಯಾಗಿ ಮೆಣಸಿನಕಾಯಿ ಬೆಂದಿರುತ್ತೆ. ಈ ಮೆಣಸಿನಕಾಯಿ ಬಜ್ಜಿಯನ್ನ ಊಟದ ಜೊತೆ ನೆಂಚ್ಕೊಳ್ಳೋದಕ್ಕೆ ಅಥವಾ ಸಂಜೆ ಹೊತ್ತು ತಿನ್ನೋದಕ್ಕೆ ಬಳಸ್ಕೊಳ್ಬಹುದು. ನಿಮಗೆ ಈ ರೆಸಿಪಿ ಇಷ್ಟ ಆಯ್ತಾ? ಹಾಗಿದ್ರೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ನೀವು ಟ್ರೈ ಮಾಡಿದ ರೆಸಿಪಿಯ ಫೋಟೋವನ್ನು ನಮ್ಮ ಇನ್ಸ್ಟಾಗ್ರಾಮ್ ಐಡಿಗೆ ಟ್ಯಾಗ್ ಮಾಡಿ ಕಳಿಸಿ. ನೀವು ಟ್ಯಾಗ್ ಮಾಡಿದ ಫೋಟೋವನ್ನು ನಾವು ನಮ್ಮ ಚಾನಲ್ನಲ್ಲಿ ಡಿಸ್ಪ್ಲೇ ಮಾಡ್ತೇವೆ. ಹಾಗೂ ಕೂಡಲೇ ಕನ್ನಡ ಕುಕ್ ಬುಕ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.